ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಹ್ರೀಂ ದುಂ ದುರ್ಗಾಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಜೂನ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಜೂನ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನು ನೋಡೋಣ. ಮಕರ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶನಿ ಗ್ರಹ ತೃತೀಯ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ನಿಮ್ಮ ರಾಶ್ಯಾಧಿಪತಿಯಾಗಿ ಕುಟುಂಬ ಸ್ಥಾನಾಧಿಪತಿಯಾಗಿ ನಿಮಗೆ ಒಂದಷ್ಟು ಶುಭ ಫಲಗಳನ್ನು ಶನಿ ಕೊಡ್ತಾನೆ. ಶನಿ ಯಾವಾಗಲೂ ಅಷ್ಟೇ, ಗೋಚಾರ ಫಲವಾಗಲಿ ಅಥವಾ ಜಾತಕದಲ್ಲಿ ಆಗಲಿ 3ನೇ ಮನೆ, 6ನೇ ಮನೆ, 11ನೇ ಮನೆಯಲ್ಲಿದ್ದಾಗ ಬಹಳಷ್ಟು ಶುಭ ಫಲವನ್ನು ಕೊಡ್ತಾನೆ. ಸದ್ಯಕ್ಕೀಗ ಗೋಚಾರ ಫಲದಲ್ಲಿ ತೃತೀಯ ಭಾವದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಈ ಒಂದು ಶನಿಯಿಂದಾಗಿ ಕುಟುಂಬದಲ್ಲಿ ಕೆಲವೊಂದು ಸಮಸ್ಯೆಗಳು ನಿವಾರಣೆ ಆಗುತ್ತೆ ಈ ತಿಂಗಳಲ್ಲಿ. ಹಾಗೆ ಕುಟುಂಬದಲ್ಲಿ ಅನಾರೋಗ್ಯ ಸಮಸ್ಯೆಯಿಂದ ಯಾರಾದರೂ ಬಳಲ್ತಾ ಇದ್ದರೆ ಬೇಗ ಹುಷಾರಾಗ್ತಾರೆ. ಹಾಗೆ ನಿಮಗೆ ಬರಬೇಕಾಗಿರೋ ದುಡ್ಡು ವಾಪಸ್ ಬರುತ್ತೆ. ನಿಮ್ಮ ಒಂದು ವ್ಯಾಪಾರದಲ್ಲಿ ಅಂದರೆ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಾ ಇದ್ದೀರೋ ನಿಮಗೆ ಇದು ಅನ್ವಯ ಆಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ, ಲಾಭ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ಒಂದು ತಿಂಗಳಲ್ಲಿ. ಜೊತೆಗೆ ತೃತೀಯ ಭಾವದ ಶನಿಯಿಂದಾಗಿ ನಿಮ್ಮ ಹಳೆಯ ಮಿತ್ರರು ಮತ್ತು ನಿಮ್ಮ ಜೀವನಕ್ಕೆ ಈಗಾಗಲೇ ಬಂದಿರುವ ಸಾಧ್ಯತೆಗಳಿದೆ. ಅವರುಗಳಿಂದ ಒಂದಷ್ಟು ಉತ್ತಮವಾದ ಸಲಹೆಗಳು ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತೆ. ಹಾಗೆ ಭ್ರಾತೃಗಳಲ್ಲಿ ಏನಾದರೂ ಸಮಸ್ಯೆಗಳಿತ್ತು, ದೂರ ಆಗಿದ್ರಿ, ಮತ್ತೆ ನಿಮ್ಮ ಜೀವನಕ್ಕೆ ಅವರು ಪ್ರವೇಶವನ್ನು ಪಡೀತಾರೆ. ಅಂದರೆ ಸಹೋದರರು ಅಥವಾ ಸಹೋದರಿ ಇಷ್ಟು ದಿನ ಅಂದರೆ 7.7 ಸಂದರ್ಭದಲ್ಲಿ ಇದೆಲ್ಲವೂ ಸಹಜ. ನಿಮ್ಮ ಬಂಧುಗಳು ದೂರ ಆಗ್ತಾರೆ, ಸ್ನೇಹಿತರು ದೂರ ಆಗ್ತಾರೆ, ಯಾರೋ ಹೊಸ ವ್ಯಕ್ತಿಗಳು ಬರ್ತಾರೆ. ಬಟ್ ಅವರಿಂದ ನಮಗೆ ಒಳ್ಳೆಯದು ಅಂತ ಆಗೋದಿಲ್ಲ. ಯಾವುದೋ ಒಂದು ರೂಪದಲ್ಲಿ ಅವರೇ ನಮಗೆ ಕಷ್ಟಗಳನ್ನು ಕೊಡೋದಕ್ಕೆ ಅಂತಲೇ ಬರ್ತಾರೆ. ಹಾಗಾಗಿ ಅವರನ್ನೆಲ್ಲ ನೀವೀಗ ದೂರ ಮಾಡ್ಕೊಳ್ತೀರಾ. ನೆಕ್ಸ್ಟು ಹಳೆ ಸ್ನೇಹಿತರು ಮತ್ತು ಸಂಬಂಧಿಕರು ಇವರೆಲ್ಲ ನಿಮ್ಮ ಜೀವನಕ್ಕೆ ಮತ್ತೆ ಬರುವಂಥದ್ದಾಗುತ್ತೆ. ಅವರುಗಳಿಂದ ನಿಮ್ಮ ವೃತ್ತಿಗೆ ಬಹಳಷ್ಟು ಸಹಕಾರ, ಸಲಹೆಗಳು ಮತ್ತು ಸಹಾಯ ಇದೆಲ್ಲವೂ ಕೂಡ ಸಿಗುತ್ತೆ. ನಿಮಗೆ ವಾಕ್ಸ್ಥಾನಾಧಿಪತಿ ಕೂಡ ಶನಿನೇ ಆಗಿರುವುದರಿಂದ ಶನಿಗೆ ಯಾವುದೇ ಇತರ ಪಾಪಗ್ರಹಗಳ ದೃಷ್ಟಿ ಇಲ್ಲ. ಹಾಗಾಗಿ ಮಾತಿನಿಂದ ನೀವು ಅನೇಕ ಸಮಸ್ಯೆಗಳನ್ನು ಮತ್ತು ಸಂಬಂಧಗಳಲ್ಲಿದ್ದಂತಹ ತೊಡಕುಗಳನ್ನು ನಿವಾರಣೆ ಮಾಡ್ಕೊಳ್ತೀರ. ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಚತುರ್ಥ ಭಾವದಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿದ್ದಾನೆ. ಚತುರ್ಥಾಧಿಪತಿಯಾದ ಕುಜಗ್ರಹ ಅಷ್ಟಮದಲ್ಲಿದ್ದಾನೆ. ನೋಡಿ, ಚತುರ್ಥದಲ್ಲಿರುವಂತಹ ಶುಕ್ರನಿಂದಾಗಿ ಬಹಳಷ್ಟು ಶುಭ ಫಲವನ್ನು ಈ ಒಂದು ಮಕರ ರಾಶಿಯವರು ಪಡಿತೀರ. ಶುಕ್ರ 4ನೇ ಮನೆಗೆ ಬಂದಿರೋದ್ರಿಂದ ಆಸ್ತಿ ವಿಚಾರವಾಗಿ, ಮನೆ ವಿಚಾರವಾಗಿ ತುಂಬಾ ಅನುಕೂಲಗಳಾಗತ್ತೆ. ನೋಡಿ, ಬಹಳ ದಿನದಿಂದ ಒಂದು ಸೈಟು ಅಥವಾ ಇನ್ಯಾವುದೋ ಪ್ರಾಪರ್ಟಿನ ಸೇಲ್ ಮಾಡೋಕ್ಕೆ ಇಟ್ಟಿದ್ದೀರಾ. ಬಟ್ ಅದು ಸೇಲ್ ಆಗ್ತಿಲ್ಲ ಅಂತಂದರೆ ಈ ತಿಂಗಳಲ್ಲಿ ಸೇಲ್ ಆಗುವ ಸಾಧ್ಯತೆ ಇದೆ. ತಗೋಬೇಕು ಅಂತ ಅಂದ್ಕೊಂಡಿದ್ರು ಅಷ್ಟೇ, ಮನೆ, ಸೈಟು ಅಥವಾ ವಾಹನವನ್ನು ಖರೀದಿ ಮಾಡುವಂಥದ್ದು, ಇದಕ್ಕೆಲ್ಲ ಬಹಳಷ್ಟು ಅನುಕೂಲಗಳು ನಿಮಗೆ ಕೂಡಿ ಬರುತ್ತೆ. ದಶಮಾಧಿಪತಿ ಕೂಡ ನಿಮಗೆ ಶುಕ್ರನೇ ಆಗಿರೋದ್ರಿಂದ ಯಾರ್ಯಾರಿಗೆಲ್ಲ ಮಕರ ರಾಶಿಯವರಿಗೆ ವೃತ್ತಿ ಕ್ಷೇತ್ರದಲ್ಲಿ ತುಂಬ ಸಮಸ್ಯೆಗಳಾಗ್ತಾಯಿತ್ತು, ಈಗ ಕೆಲಸ ಮಾಡೋ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದಾಗಿರಬಹುದು, ನಿಮ್ಮ ಮೇಲಧಿಕಾರಿಯಿಂದ ಆಗಿರಬಹುದು ಕಷ್ಟಗಳಾಗ್ತಾಯಿತ್ತು, ಅಥವಾ ವಿಪರೀತ ಕೆಲಸದಲ್ಲಿ ಒತ್ತಡಗಳಾಗ್ತಾಯಿತ್ತು, ಅದೆಲ್ಲವೂ ನಿವಾರಣೆ ಆಗುತ್ತೆ. ಯಾಕಂದರೆ ಶುಕ್ರ ಅಂದರೆ ಅವನು ಸುಖಕ್ಕೆ ಕಾರಕ. ಆರಾಮಾಗಿ ಕೆಲಸ ಮಾಡೋ ಥರ ಮಾಡ್ತಾನೆ ಅವನು. 4ನೇ ಮನೇಲಿ ಕೂತ್ಕೊಂಡು 10ನೇ ಮನೆ ನೋಡ್ತಾ ಇದ್ದಾನೆ. ಸುಖ ಸ್ಥಾನಕ್ಕೆ ಶುಕ್ರ ಬಂದರೆ ಅತ್ಯಂತ ಸುಖವನ್ನು, ಅತ್ಯಂತ ಖುಷಿಯನ್ನು ಜೀವನದಲ್ಲಿ ಕೊಡ್ತಾನೆ. ಅಂದರೆ ಬಹಳ ದಿನದಿಂದ ಏನೋ ಒಂದು ಆಸೆ ಇತ್ತು ನಿಮಗೆ, ಎಲ್ಲೋ ಹೋಗಬೇಕು, ಯಾವುದೋ ಒಂದು ಸ್ಥಳವನ್ನು ನೋಡಬೇಕು, ಯಾವುದೋ ದೇವಸ್ಥಾನ ನೋಡಬೇಕು, ಅಥವಾ ಮನೆಗೆ ಯಾವುದೋ ಒಂದು ವಸ್ತುವನ್ನು ತಗೋಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ, ಅಥವಾ ಯಾವುದೋ ಒಂದು ಮನೆ ತಗೋಬೇಕು ಅಥವಾ ವಾಹನ ತಗೋಬೇಕು ಅಂತೆಲ್ಲ ಏನೋ ಕೆಲವರಿಗೆ ಕನಸುಗಳಿರುತ್ತಲ್ವ, ಆ ಥರದ್ದು ಯಾವುದೋ ಒಂದು ಕನಸನ್ನು ಶುಕ್ರಗ್ರಹ ಈಡೇರಿಸುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದರೆ ಚತುರ್ಥಾಧಿಪತಿಯಾದ ಕುಜಗ್ರಹ ಅಷ್ಟಮದಲ್ಲಿ ಕುತ್ಕೊಂಡಿರ್ತಾನೆ ಈ ತಿಂಗಳು. ಆ ಕುಜನ ಜೊತೆಯಲ್ಲಿ ಕೇತುಗ್ರಹ ಕುತ್ಕೊಂಡಿರೋದ್ರಿಂದ ಪ್ರಯಾಣ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಮಕರ ರಾಶಿಯವರು. ಏನಪ್ಪ 7.7 ಮುಗಿದ್ರೂ ನಮಗೆ ಸಮಸ್ಯೆ ಮುಗಿಲಿಲ್ವಾ ಅಂತ ಅಂದ್ಕೋಬೇಡಿ. ಎಲ್ಲದಕ್ಕೂ ಶನೇಶ್ವರನೇ ಕಾರಣ ಅಲ್ಲ. ಇತರ ಗ್ರಹಗಳು ಕೊಡುವಂತಹ ಅಶುಭ ಫಲಗಳನ್ನು ನಾವು ಗಮನಕ್ಕೆ ತಗೋಬೇಕಾಗತ್ತೆ. ಚತುರ್ಥಾಧಿಪತಿಯಾದ ಕುಜನ ಜೊತೆಯಲ್ಲಿ ಕೇತುಗ್ರಹ ಕೂತ್ಕೊಂಡು ಅಷ್ಟಮದಲ್ಲಿರೋದ್ರಿಂದ
ಡ್ರೈವಿಂಗ್ ಮಾಡುವಾಗ ತುಂಬ ಸ್ಪೀಡಾಗಿ ಹೋಗೋದ್ರಿಂದ ಅಥವಾ ಇನ್ನೇನೋ ಒಂದು ವಿಚಾರದಲ್ಲಿ ಪ್ರಯಾಣ ಮಾಡುವಾಗ ಸಣ್ಣ ಪುಟ್ಟ ತೊಂದರೆಗಳಾಗುವ ಸಾಧ್ಯತೆ ಇದೆ. ನಿಮಗೆ ನಾನು ಕೊಡೋ ಸಲಹೆ ಏನಂದರೆ, ಈ ತಿಂಗಳಿನಲ್ಲಿ ಆದಷ್ಟು ಪ್ರಯಾಣವನ್ನು ಕಡಿಮೆ ಮಾಡಿ. ಅನಗತ್ಯ ಪ್ರಯಾಣ ಬೇಡ. ಹಾಗೆ ಪ್ರತಿದಿನ ನೀವು ಕೆಲಸಕ್ಕೆ ಹೋಗಬೇಕು ಟೂ ವೀಲರಲ್ಲಿ ಅಥವಾ ಕಾರಲ್ಲಿ ಅಥವಾ ಬಸ್ಸಲ್ಲಿ ಅಂದಾಗ ಡೈಲಿ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಅಥವಾ ಸುಬ್ರಹ್ಮಣ್ಯ ಕರಾವಲಂಬಂ ಈ ಮಂತ್ರವನ್ನು ಹಾಗೆ ಗಣಪತಿ ಮಂತ್ರವನ್ನು ಹೇಳಿಕೊಂಡು ಆಮೇಲೆ ನೀವು ಕೆಲಸಕ್ಕೆ ಹೊರಡಿ. ಹಾಗಾಗಿ ಅಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಕುಜಗ್ರಹ ಅಷ್ಟಮಕ್ಕೆ ಬಂದಿದ್ದಾನೆ ಅಂದರೆ, ಅಷ್ಟಮ ಅಂತಂದ್ರೇ ಒಂದು ಭಯವನ್ನು ಉಂಟು ಮಾಡುವಂಥ ಭಾವ. ಅವನ ಜೊತೆಯಲ್ಲಿ ಕೇತುಗ್ರಹ ಇದ್ದರೆ ಅವನು ಇನ್ನಷ್ಟು ಕೆಟ್ಟವನಾಗ್ಬಿಡ್ತಾನೆ. ಅದಕ್ಕೋಸ್ಕರ ನೀವು ಕುಜ ಮತ್ತು ಕೇತುವಿಗೆ ಪರಿಹಾರಾರ್ಥವಾಗಿ ನಾನು ಹೇಳಿರುವಂಥ ಕೆಲವು ಮಂತ್ರಗಳನ್ನು ಹೇಳಿಕೊಂಡು ನೀವು ಕೆಲಸಕ್ಕೆ ಹೊರಡೋದು ಸೂಕ್ತ. ತುಂಬ ದೂರದ ಪ್ರಯಾಣ ಎಲ್ಲ ಈ ತಿಂಗಳು ಬೇಡ. ಮಂಗಳ ಗ್ರಹ ಕನ್ಯಾ ರಾಶಿಗೆ ಬರೋವರೆಗೂ ಬೇಡ. ಇನ್ನು ನಿಮಗೆ ಪಂಚಮಾಧಿಪತಿ ಕೂಡ ಶುಕ್ರನೇ ಆಗಿ 4ನೇ ಮನೆಯಲ್ಲಿರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಸಂತೋಷ, ಮಕ್ಕಳ ಒಂದು ಎಜುಕೇಷನ್ ಆಗಿರಬಹುದು, ಯಾವುದೋ ಒಂದು ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡ್ತಾರೆ, ಈ ವಿಚಾರವಾಗಿ ಮನಸ್ಸಿಗೆ ಖುಷಿ ಇರುತ್ತೆ. ಇನ್ನು ರವಿಗ್ರಹ ನಿಮಗೆ 15ನೇ ತಾರೀಕುವರೆಗೂ ಪಂಚಮದಲ್ಲಿ ಸ್ಥಿತನಾಗಿರ್ತಾನೆ. ಸ್ವಲ್ಪ ಅಲ್ಲಿವರೆಗೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಏನೋ ಹೊಟ್ಟೆನಲ್ಲಿ ಸಮಸ್ಯೆ, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. 15ನೇ ತಾರೀಕಿಗೆ ಮಿಥುನ ರಾಶಿಗೆ ಹೊರಟೋದ್ಮೇಲೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಯಾಕಂದರೆ ಆವಾಗ 6ನೇ ಮನೇಲಿರ್ತಾನೆ ಸೂರ್ಯಗ್ರಹ. ಸೂರ್ಯನು ಷಷ್ಠ ಭಾವದಲ್ಲಿದ್ದಾಗ ಬಹಳ ಶುಭ ಫಲವನ್ನು ಕೊಡ್ತಾನೆ. ಇನ್ನು ಗುರು ನಿಮಗೆ ಗುರುಬಲ ಇಲ್ಲ, 6ನೇ ಮನೇಲಿ ಗುರು ಇರ್ತಾನೆ. ಆದರೆ ವಿದೇಶದಲ್ಲಿ ಉದ್ಯೋಗವನ್ನು ಮಾಡಬೇಕು ಅಂತ ಯಾರ್ಯಾರೆಲ್ಲ ಅಂದ್ಕೊಳ್ತಾ ಇದ್ದೀರಾ ಅವರಿಗೆ ಅವಕಾಶ ಸಿಗೋ ಸಾಧ್ಯತೆ ಇದೆ. ಯಾಕಂದರೆ ನಿಮಗೆ ಗುರುಗ್ರಹ 12ನೇ ಮನೆ ಅಧಿಪತಿ. ಗುರು 6ನೇ ಮನೆಯಲ್ಲಿದ್ದಾನೆ, ಅಶುಭ ಫಲ ಕೊಡ್ತಾನೆ ಅಷ್ಟೇ ನಾವು ಯೋಚನೆ ಮಾಡಬಾರ್ದು. ಅವನು ನಿಮಗೆ ಯಾವ ಮನೆಯ ಆಧಿಪತ್ಯವನ್ನು ಹೊಂದಿದ್ದಾನೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. 12ನೇ ಮನೆ ಅಧಿಪತಿಯಾಗಿ 6ನೇ ಮನೆಯಲ್ಲಿದ್ದರೆ ಅದನ್ನು ನಾವು ವಿಪರೀತ ರಾಜಯೋಗ ಅಂತ ಹೇಳ್ತೀವಿ. ದುಸ್ಥಾನಾಧಿಪತಿ ದುಸ್ಥಾನಕ್ಕೆ ಬಂದಾಗ 6, 8, 12ನೇ ಮನೆಗಳು ದುಸ್ಥಾನವಾಗಿರುತ್ತೆ. 6ನೇ ಮನೆಯಲ್ಲಿರುವಂತಹ ಗುರುವಿನಿಂದಾಗಿ ನಿಮಗೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ ತುಂಬಾ ಚೆನ್ನಾಗಿದೆ. ಅಲ್ಲಿ ನಿಮ್ಮ ಗೌರವ ಮರ್ಯಾದೆ ಇದೆಲ್ಲವೂ ಹೆಚ್ಚಾಗುತ್ತೆ. ಗುರು ಅಂತಂದ್ರೆ ಗೌರವವನ್ನು ಕೊಡ್ತಾನೆ, ಹಣಕಾಸಿನ ವಿಷಯದಲ್ಲಿ ಅನುಕೂಲ ಕೊಡ್ತಾನೆ, ನಿಮ್ಮ ಸ್ಯಾಲ್ರಿ ಜಾಸ್ತಿ ಆಗ್ಬೋದು. ಒಟ್ಟಿನಲ್ಲಿ ಅಲ್ಲಿ ನಿಮ್ಮ ಕೆಲಸದಲ್ಲಿ ಇಷ್ಟು ದಿನ ಇದ್ದಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಹಾಗೆ ಬುಧ ಕೂಡ 6ನೇ ಮನೆಯಲ್ಲೇ ಇರೋದ್ರಿಂದ, ಗುರು ಮತ್ತು ಬುಧ ಒಟ್ಟಿಗೆ ಸೇರೋದ್ರಿಂದ ನಿಮಗೆ ಕಷ್ಟಕರವಾದ ಕೆಲಸಗಳು ತುಂಬ ಈಸಿ ಅನಿಸುತ್ತೆ. ನೋಡಿ, ಇದು ಹಾಗೇ. ಯಾಕಂದರೆ ಎಲ್ಲೋ ಒಂದು ಕಡೆ ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೆ ನಮಗೆ ಈಸಿ ಕೆಲಸನೂ ಕಷ್ಟ ಆಗುತ್ತೆ. ಯಾಕಂದರೆ ಕೆಲಸ ಶುರು ಮಾಡ್ತಿದ್ದಂಗೆ ಏನಾದರೂ ವಿಘ್ನಗಳು ಬರ್ತಾ ಇರುತ್ತೆ. ಪದೇ ಪದೇ ವಿಘ್ನಗಳು ಬಂದಾಗ ಕೆಲಸದ ಮೇಲಿರೋ ಆಸಕ್ತಿ ಹೊರಟೋಗ್ಬಿಡುತ್ತೆ. ಆವಾಗ ಕೆಲಸ ಕಷ್ಟ ಅಂತಲೇ ಅನಿಸುತ್ತೆ. ಏನಪ್ಪ ಇಷ್ಟು ಚಿಕ್ಕ ಕೆಲಸನೂ ನನ್ನ ಕೈಲಿ ಆಗ್ತಾ ಇಲ್ವಲ್ಲ, ಯಾಕೆ? ಆವಾಗ ಅನ್ಸೋದು ಒಂದೇ, ಫಸ್ಟು ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ. 7.5 ಅಷ್ಟಮ ಶನಿಯಲ್ಲಿ ಪಂಚಮ ಶನಿಯಲ್ಲಿ ಸಹಜವಾಗಿ ಅನಿಸುತ್ತಿದ್ದು. ಬಟ್ ಅದೆಲ್ಲ ಏನೂ ಇಲ್ಲ, ಶನಿಯ ಪ್ರಭಾವ. ನೋಡಿ, ಈಗ ಶನಿ ಬಿಡುಗಡೆ ಕೊಟ್ಟಿರೋದ್ರಿಂದ ನಿಮ್ಗೆ ಎಲ್ಲ ಕೆಲಸಗಳು ಈಸಿ ಆಗ್ತಾ ಇರುತ್ತೆ. ಒಂದು ಕಡೆ ಶುಕ್ರ 4ನೇ ಮನೇಲಿದ್ದಾನೆ, ಬುಧ 6ನೇ ಮನೇಲಿದ್ದಾನೆ. ಬಹಳ ಬುದ್ಧಿವಂತಿಕೆಯಿಂದ ಕಷ್ಟದ ಕೆಲಸಗಳನ್ನು ಈಸಿಯಾಗಿ ಮುಗಿಸ್ಬಿಡ್ತೀರ. 2ನೇ ಮನೆಯಲ್ಲಿ ರಾಹು ಇದ್ದಾನೆ. ಬೇರೆಯವರಿಗೆ ದುಡ್ಡು ಕೊಡೋದು ಅದೆಲ್ಲ ಮಾಡಬೇಡಿ. ಅಂದರೆ ಸಾಲ ಅಂತ ಕೊಟ್ಟು ಮೋಸ ಹೋಗೋದು, ವಾಪಸ್ ದುಡ್ಡು ಬರದೇ ಇರೋದು, ಈ ಥರದ್ದೆಲ್ಲ ಆಗುತ್ತೆ. ಹಾಗೆ 2ನೇ ಮನೆಯಲ್ಲಿ ರಾಹು ಇರೋದ್ರಿಂದ ದುಡ್ಡು ಕಾಸು ಅಂತ ಬಂದಾಗ ಎಲ್ಲೋ ಒಂದು ಕಡೆ ತೊಗೊಂಡೋಗಿ ಇಟ್ಬಿಡೋದು, ವಸ್ತುಗಳನ್ನು ಅಲ್ಲಿ ಇಲ್ಲಿ ಇಡೋದು ಮಾಡಬೇಡಿ. ಕಳೆದೋಗುವಂಥ ಸಾಧ್ಯತೆ ಅಂದರೆ ಯಾವುದಾದ್ರೂ ಒಂದು ವಸ್ತುವನ್ನು ಕಳ್ಕೊಳ್ಳೋ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ನೀವು ನೆನಪಿನ ಶಕ್ತಿ ಚೆನ್ನಾಗಿ ಇಟ್ಕೋಬೇಕು. ಅಂದರೆ ಇಲ್ಲಿ ಕುಜ ಮರವನ್ನು ಕೊಟ್ಬಿಡ್ತಾನೆ ನೋಡಿ, ರಾಹುನ ನೋಡ್ತಾ ಇದ್ದಾನೆ ಮಂಗಳ ಗ್ರಹ, ಮರ್ತು ಹೋಗ್ಬಿಡ್ತೀರ. ಇನ್ನು ಬುಧ ಬೇರೆ 6ನೇ ಮನೇಲಿರೋದ್ರಿಂದ ಚಿಕ್ಕ ಚಿಕ್ಕ ವಿಷಯಗಳನ್ನ ಮರ್ತು ಬಿಡೋದು. ಯಾವುದೋ ಒಂದು ವಸ್ತು ತೊಗೊಂಡೋಗಿ ಎಲ್ಲೋ ಇಟ್ಟಿರ್ತಾರೆ, ಎಲ್ಲಿಟ್ಟೆ ಅಂತ ನೆನಪಾಗ್ತಿರೋದಿಲ್ಲ. ಬಟ್ ಹೀಗೆ ಇಡುವಾಗ ಅದು ಇನ್ಯಾರ ಕೈಗೋ ಸಿಕ್ಕಿ ಅದು ನಿಮ್ಮ ಕೈ ತಪ್ಪಿ ಹೋಗೋ ಥರ ಆಗುತ್ತೆ. ಚಿನ್ನದ ವಸ್ತು ಆಗಿರ್ಬೋದು, ಅಥವಾ ಬೆಳ್ಳಿ ವಸ್ತು, ಅಥವಾ ದುಡ್ಡಾಗಿರ್ಬೋದು, ಮೊಬೈಲ್ ಆಗಿರಬಹುದು. ಅಂಗಡಿಗೆ ಹೋಗ್ತೀರಾ, ಮರೆತು ಅಲ್ಲೇ ಬಂದುಬಿಡ್ತೀರಾ, ಅಲ್ಲೇ ಇಟ್ಬಿಟ್ಟು. ಅದಕ್ಕೆ ಈ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ. ಭಾಗ್ಯಾಧಿಪತಿಯಾದಂತಹ ಬುಧಗ್ರಹ 6ನೇ ಮನೆಯಲ್ಲಿರೋದ್ರಿಂದ ಅದೃಷ್ಟ ವರ್ಕ್ ಆಗಲ್ಲ. ಆದರೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಅಂತೂ ಇದ್ದೇ ಇರುತ್ತೆ. ನೀವೇನು ಕಷ್ಟಪಟ್ಟು ಕೆಲಸ ಮಾಡ್ತೀರೋ ಅದಕ್ಕೆ ತಕ್ಕಂಥ ಅನುಕೂಲ ಇರುತ್ತೆ.
ಸರ್ಕಾರಿ ಉದ್ಯೋಗದಲ್ಲಿರುವಂಥವರಿಗೆ 15ನೇ ತಾರೀಕುವರೆಗೂ ಸ್ವಲ್ಪ ಕಿರಿಕಿರಿ ಇರುತ್ತೆ ನಿಮ್ಮ ಮೇಲಧಿಕಾರಿಗಳಿಂದ, ಚಿಕ್ಕ ಪುಟ್ಟದ್ದಷ್ಟೇ. 15ನೇ ತಾರೀಕಿಂದ ಕೆಲಸದಲ್ಲಿ ಅಭಿವೃದ್ಧಿ ಇದೆ. ಇನ್ನು ಒಟ್ಟಾರೆಯಾಗಿ ಹೇಳೋದಾದರೆ ಈ ತಿಂಗಳಲ್ಲಿ ಎಲ್ಲ ಗ್ರಹಗಳು ಶುಭ ಫಲವನ್ನೇ ಕೊಡ್ತಿದ್ದಾರೆ. ಆದರೆ ರಾಹು, ಕೇತು, ಕುಜ ಈ 3 ಗ್ರಹಗಳು ಹೆಚ್ಚು ಅಶುಭ ಫಲ ಕೊಡ್ತಾ ಇರೋದ್ರಿಂದ ಇದು ಟ್ರಾವೆಲ್ ಮಾಡುವಂಥ ವಿಚಾರ ಅಂತ ಬಂದಾಗ ಸ್ವಲ್ಪ ಹುಷಾರಾಗಿರಿ. ಮನೆಯಲ್ಲಿ ಸ್ತ್ರೀಯರು ಅಡುಗೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆ. ಕುಜ ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ಬಿಸಿಯನ್ನು ಮುಟ್ಸ್ಕೊಳ್ಳೋದು, ಅಂದರೆ ಬಿಸಿ ತಗಲಿ ಸ್ವಲ್ಪ ಗಾಯ ಆಗೋದು, ಅಥವಾ ಏನಾದರೂ ವಸ್ತುಗಳನ್ನು ತರಕಾರಿಯನ್ನು ಕಟ್ ಮಾಡುವಾಗ ಚಾಕುವಲ್ಲಿ ಕೈ ಕಟ್ ಮಾಡಿಕೊಂಡು ಸ್ವಲ್ಪ ಗಾಯ ಆಗೋದು, ಈ ಥರದ್ದೆಲ್ಲ ಆಗುತ್ತೆ. ತುಂಬ ಆ ಥರ ಬೇಡ, ಸ್ವಲ್ಪ ನಿಧಾನವಾಗಿ ನಿಮ್ಮ ಕೆಲಸಗಳನ್ನು ಮಾಡಿ ಮತ್ತು ಗಮನದಲ್ಲಿ ಇರಬೇಕಾಗತ್ತೆ. ಗಮನದಲ್ಲಿ ಇಟ್ಕೊಂಡು ನೀವು ಕೆಲಸ ಮಾಡಬೇಕು. ನಿಮ್ಮ ಯೋಚನೆ ಇನ್ನೆಲ್ಲೋ, ಕೆಲಸ ಇನ್ನೆಲ್ಲೋ ಆದಾಗ ಈ ಥರದ್ದೆಲ್ಲ ಆಗುತ್ತೆ. ಮಕರ ರಾಶಿಯವರು ಮಾಡಬೇಕಾಗಿರೋ ಪರಿಹಾರ ಏನಪ್ಪ ಅಂದರೆ, ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಡೈಲಿ ಹೇಳ್ಕೊಳ್ಳಿ ಈ ತಿಂಗಳು. ಯಾಕೆಂದರೆ ಕುಜನಿಗೆ ಅಧಿದೇವತೆ ಸುಬ್ರಹ್ಮಣ್ಯ ಸ್ವಾಮಿ, ಹಾಗೆ ನಾಗದೇವತೆಗಳಿಗೂ ಅಧಿದೇವತೆ ಸುಬ್ರಹ್ಮಣ್ಯ ಸ್ವಾಮಿ. ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರ ಅಥವಾ ಸುಬ್ರಹ್ಮಣ್ಯ ಕರಾವಲಂಬಂ, ಇದರಲ್ಲಿ ನಿಮ್ಗೆ ಯಾವ ಮಂತ್ರ ತುಂಬ ಸುಲಭ ಅನಿಸುತ್ತೆ ಅದನ್ನು ಪ್ರತಿದಿನ ಹೇಳ್ಕೊಳ್ಳಿ. ಇದರಿಂದ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗೋದನ್ನು ನೀವು ತಪ್ಪಿಸ್ಕೋಬೋದು. ಉಳಿದಂತೆ ಬೇರೆಲ್ಲ ಗ್ರಹಗಳು ಚೆನ್ನಾಗಿರೋದ್ರಿಂದ ಮಕರ ರಾಶಿಯವರಿಗೆ ಈ ತಿಂಗಳು ಚೆನ್ನಾಗಿದೆ. ಎಲ್ರಿಗೂ ಶುಭವಾಗಲಿ.